ನಾವೇನು ಫಲಾನುಭವಿಗಳಿಗೆ ಇವತ್ತು ನಿವೇಶನ ಹಂಚಿಕೆ ಮಾಡಿದ್ದೀವಿ, ಅಷ್ಟೇ ಜನ ಅಸಮಾಧಾನ ಇರ್ತಾರೆ. ನಾವು ಅರ್ಜಿಯನ್ನು ಸಲ್ಲಿಸಿದ್ದು ನಮಗೆ ನಿವೇಶನ ಸಿಗಲಿಲ್ಲ ಅಂತ. ಖಂಡಿತವಾಗಿಯೂ ಯಾರು ಧೃತಿಗೆಡುವ ಅವಶ್ಯಕತೆ ಇಲ್ಲ. ಇನ್ನು ಅನೇಕ ಲೇಔಟ್ಗಳು ನಾವು ಶಿಫಾರಸ್ಸಿ ಕೊಟ್ಟವು ಅಂತಿಮ ಹಂತದಲ್ಲಿದ್ದಾವೆ. ಇನ್ನು ಕೆಲವು ರಿಜೆಕ್ಟ್ ಆಗಿದ್ದಾವೆ. ಅದೇನು ದೊಡ್ಡ ಕಾರಣದಿಂದ ಅಲ್ಲ. ಇನ್ನು ಹಿಂದೆನೇ ನಿವೇಶನಗಳನ್ನು ಹಂಚಿಕೆ ಮಾಡಿ 2 ಎಕರೆ 3 ಎಕರೆ ನಿವೇಶನಗಳಲ್ಲಿ ಬರೀ 5-10 ಸೈಟ್ಗಳನ್ನ ಹಂಚಿ ಖಾಲಿ ಉಳಿಸಿದ್ದಾರೆ. ಅಂಥವರಲ್ಲಿ ನೀವು ದಾಖಲಾತಿಗಳನ್ನು ಎಲ್ಲರೂ ಅಚ್ಚುಕಟ್ಟಾಗಿ ತಂದು ಕೊಟ್ರೆ ಖಂಡಿತವಾಗಿಯೂ ನಾವು ನಿಮ್ಮನ್ನು ಆಯ್ಕೆ ಮಾಡಿ ಆ ಜಾಗದಲ್ಲಿ ನಿಮಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಇವತ್ತು ಅರ್ಜಿಗಳು ತುಂಬಾ ರಿಜೆಕ್ಟ್ ಆದವು. ನಾನು ಹಿಂದೆನೇ ಕೊಟ್ಟಿದ್ದು ಆನ್ಲೈನ್ನಲ್ಲಿ ಎಂಟ್ರಿ ಮಾಡಿದ ಅರ್ಜಿಗಳು. ಆ ಅರ್ಜಿನ ಪರಿಶೀಲಿಸಿ ನೋಡಿದಾಗ ನಾವು ಯಾವುದಕ್ಕೆ ಅರ್ಜಿ ಕೊಡ್ತೀವಿ ಅನ್ನುವಂತಹ ಒಂದು ಸಾಮಾನ್ಯ ಜ್ಞಾನ ಕೊಟ್ಟವರಲ್ಲಿ ಇರಲಿಲ್ಲ. ಬಟ್ ಅಧಿಕಾರಿಗಳು ತಗೊಂಡವರಾದ್ರೂ ಹಿಂದೆ ಅದನ್ನು ಪರಿಶೀಲನೆ ಮಾಡಿ ತಗೊಳ್ಬೇಕಿತ್ತು. ಯಾಕಂದ್ರೆ ನಿವೇಶನಕ್ಕೆ ಬೇರೆ, ವಸತಿಗೆ ಬೇರೆ. ಅಲ್ಲಿ ಆಲ್ಮೋಸ್ಟ್ ನಮ್ಮ ಭಾಗಗಳಲ್ಲೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಜಮೀನು ಹೊಂದವರು, ಹಳೆ ಮನೆ ಇದ್ದವರು, ಅವರು ವಸತಿಗೆ ಅರ್ಜಿ ಕೊಟ್ಟಿದ್ದಾರೆ, ಅವರು ನಿವೇಶನಕ್ಕಲ್ಲ. ಆ ನಿವೇಶನಕ್ಕೆ ಅಂತ ಸೇರಿಸ್ಬಿಟ್ಟು ಅನೇಕ ಅರ್ಜಿಗಳು ಹೆಚ್ಚಾಗಿದ್ದಾವೆ. ಪರಿಶೀಲನೆ ಮಾಡ್ಲಿಕ್ಕೆ ಕಷ್ಟ ಆಗಿದೆ. ಅದು ಅಧಿಕಾರಿಗಳಿಗೆ ಭಾರಿ ಶ್ರಮವನ್ನು ಪಡುವಂತ ಕೆಲಸ ಆಯ್ತು. ಯಾಕಂದ್ರೆ ಒಂದು ನಿವೇಶನಕ್ಕೆ ಅರ್ಜಿ ಇದೆ ಅಂದ್ರೆ ಅದನ್ನ ಸ್ವೀಕರಿಸ್ಲಿಕ್ಕೂ ಅನರ್ಹಗೊಳಿಸ್ಲಿಕ್ಕೂ ಅದಕ್ಕೆ ಅನೇಕ ದಾಖಲೆಗಳನ್ನ ನಿರ್ಮಿಸಬೇಕಾಗ್ತದೆ. ಹಾಗಾಗಿ ಅದರಿಂದ ಸುಮಾರು 2-3 ತಿಂಗಳುಗಳ ಕಾಲ ನಮ್ಮ ಪಂಚಾಯತ್ ಸಿಬ್ಬಂದಿಗೆ ಒಂದು ದೊಡ್ಡ ಹೊರೆ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಂಚಾಯತಿ ಅಧಿಕಾರಿಗಳೇ ಆಗಲಿ ಅಥವಾ ಜನಪ್ರತಿನಿಧಿಗಳೇ ಆಗಲಿ, ನಾವು ಬೇಡಿಕೆನ ಇಡುವವರೇ ಆಗಲಿ, ನಾವು ಯಾವುದಕ್ಕೆ ಕೊಡ್ತಾ ಇದ್ದೀವಿ, ನಮಗೆ ಏನು ಅಗತ್ಯ ಇದೆ ಅಷ್ಟನ್ನು ಮಾತ್ರ ಕೊಟ್ಟು ಪಡ್ಕೊಂಡ್ರೆ ತುಂಬಾ ಇಷ್ಟ ಆಗ್ತದೆ. ಯಾವ್ದಾದ್ರು ಒಂದು ಅರ್ಜಿ ಕೊಡಿ ಅಂತ ಕೂಡಲೇ ಇದ್ದವರು ಇಲ್ದಿದ್ದವರು ಎಲ್ಲರೂ ತಂದು ಒಂದೇ ಸಮ ಅರ್ಜಿ ಕೊಟ್ಟು ಆಗ್ತದೆ, ಎಲ್ಲದೂ ಆಗೋದಿಲ್ಲ ಅಂತ ತಿಳುವಳಿಕೆ ಮಾಡಿ ತಿಳುವಳಿಕೆ ರೂಪದಲ್ಲಿ ಏನಾದರೂ ಕೊಟ್ರೆ ನಿಜವಾಗಿಯೂ ಪಂಚಾಯತಿ ಅಧಿಕಾರಿಗಳಿಗಾಗ್ಬೋದು ಅಥವಾ ಯಾವುದೇ ಅಧಿಕಾರಿಗಳು, ಯಾವುದೇ ಇಲಾಖೆ ಅಧಿಕಾರಿಗಳು ತುಂಬಾ ಸಹಕಾರ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಪ್ರಥಮ ಹಂತ, ಪ್ರಥಮ ಹೆಜ್ಜೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಈ ಆಡಳಿತ ಮಂಡಳಿ ಇರ್ಲಿ ಹೊರಗಡೆ ಇರ್ಲಿ, ನ್ಯಾಯ ನೀತಿ ಸತ್ಯಶ್ರಮದ ವೇದಿಕೆಯನ್ನು ಗುಡ್ಡೆತೋಟ ಗ್ರಾಮ ಪಂಚಾಯತಿಯಾಗಿ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದು ನಾವು ಅದೇ ಬೀಜವನ್ನು ಬಿತ್ತಿದ್ದೀವಿ. ನಾವು ಎಲ್ಲೇ ಇದ್ರೂ ಕೂಡ ನಾನು ಈ ಗುಡ್ಡೆತೋಟ ಗ್ರಾಮ ಪಂಚಾಯತಿ ಪ್ರಜೆಯಾಗಿಷ್ಟು ದಿನ ನಾವು ಅದೇ ಕೆಲಸವನ್ನು ಮಾಡ್ತೇವೆ, ಅದೇ ಬೆಳೆಯನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಗುಡ್ಡೆತೋಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು 40 ವರ್ಷ ಹಿಂದಿನ ಒಂದು ಜಾಗವನ್ನ ಇವತ್ತು ನಿವೇಶನ ರೈತರಿಗೆ ಹಂಚಿರ್ತಕ್ಕಂಥದ್ದು ತುಂಬಾ ಖುಷಿಯಾದ ಒಂದು ಸಂಗತಿಯಾಗಿರುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಅವರ ತಂಡ, ಪ್ರಶಾಂತ್ SD ಆಗಿರ್ಬೋದು, ಶೇಖರ್ ಆಗಿರ್ಬೋದು, ಮಂಜು ಆಗಿರ್ಬೋದು, ಎಲ್ಲರೂ ಕೂಡ ಉತ್ತಮವಾಗಿ ಒಂದು ಕಾರ್ಯನಿರ್ವಹಿಸಿ ಇವತ್ತು ಏನೊಂದು 53 ಫಲಾನುಭವಿಗಳಿಗೆ ಒಂದು ಆಯ್ಕೆಯನ್ನ ಮಾಡಲಾಗಿದೆ. ಇದು ನಮ್ಮ ಗ್ರಾಮ ಪಂಚಾಯತಿಯ ಅತ್ಯಂತ ಸಾಧನೆಯಲ್ಲಿ ಇದು ಕೂಡ ಒಂದು ದೊಡ್ಡ ಸಾಧನೆಯಾಗಿ ಇವತ್ತು ಮಾರ್ಪಾಡಾಗಿದೆ. ಈ ಒಂದು ನಿವೇಶನ ಹಂಚಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿವೇಶನ ಪಡೆದಿರ್ತವರು ಅತ್ಯಂತ ಖುಷಿಯ ಮಾತುಗಳನ್ನು ಕೇಳಿ ನಾವು ಇವತ್ತು ಏನು ಒಂದು ಹೋರಾಟದ ಮೂಲಕ ನಿವೇಶನ ಹಂಚಿಕೆ ಮಾಡಿದೀವೋ ಇದು ನಮ್ಮ ಅವಧಿಯ ಒಂದು ಸಾರ್ಥಕತೆಯ ಒಂದು ಕೆಲಸ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇದರಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದು ಎಲ್ಲರೂ ಕೂಡ ಶ್ರಮಿಸ್ತಕ್ಕಂಥ ಎಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರ ಪಾಲಂತೂ ಅತಿ ದೊಡ್ಡದಾಗಿತ್ತು ನಮ್ಮೊಂದಿಗೆ. ಎಲ್ಲಾ ಮಾಧ್ಯಮ ಮಿತ್ರರಿಗೂ ಈ ಒಂದು ಇದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ.